ಸಿದ್ದರಾಮಯ್ಯನವರು ಕಾಂಗ್ರೆಸ್ ಹೈಕಮಾಂಡ್ಗೆ 1000 ಕೋಟಿ ರೂಪಾಯಿ ಕೊಟ್ಟಿದ್ದು ಸುಳ್ಳಾಗಿದ್ದೆ ಆದ್ರೆ ನಾನು ರಾಜಕೀಯ ನಿವೃತ್ತಿ ಆಗ್ತೀನಿ ಅಂತ ಮಾಜಿ ಸಿಎಂ ಬಿಎಸ್ವೈ ಸಿಎಂ ಸಿದ್ದರಾಮಯ್ಯಗೆ ಸವಾಲು ಹಾಕಿದ್ದಾರೆ. ಕಲಬುರಗಿಯಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷದವರು ನಾಳೆ ಸತ್ಯಮೇವ ಜಯತೆ ಅನ್ನೋ ರ್ಯಾಲಿ ಹಮ್ಮಿಕೊಂಡಿದ್ದಾರೆ. ಅದಕ್ಕೂ ಮುನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೈಕಮಾಂಡ್ಗೆ ಕೊಟ್ಟ ಹಣದ ಸತ್ಯವನ್ನ ಒಪ್ಪಿಕೊಳ್ಳಲಿ ಅಂತ ಹೇಳಿದ್ರು. ಗೋವಿಂದರಾಜ್ ಹಣ ಕೊಟ್ಟಿರೋ ಕುರಿತು ಡೈರಿಯಲ್ಲಿ ಬರ್ಕೊಂಡಿದ್ದಾರೆ. ಅಲ್ಲದೆ ಅವರೇ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳ ಎದುರಲ್ಲಿ ಒಪ್ಪಿಕೊಂಡಿದ್ದಾರೆ. ಯಡಿಯೂರಪ್ಪನವರಿಗೆ ಈ ಡೈರಿಯ ಮಾಹಿತಿ ಕೊಟ್ಟವರಾರು ಅಂತ ಗೋವಿಂದರಾಜ್ ಪ್ರಶ್ನೆ ಮಾಡಿದ್ದಾರೆ. ಹೀಗಾಗಿ ಡೈರಿ ಇರೋದು ಸತ್ಯ ಅಂದ್ರು. ಸಂಸದರೊಬ್ಬರ ಮೂಲಕ ಸಿಬಿಐ ಡೈರೆಕ್ಟರ್ಗೆ ಪತ್ರ ಬರೆದು ಗೋವಿಂದರಾಜ್ ನೀಡಿದ ಡೈರಿ ಹಾಗೂ ಹಣದ ಬಗ್ಗೆ ಮಾಹಿತಿ ಪಡೆಯುತ್ತೇವೆ ಅಂತ ಅಂದ್ರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಇದ್ದಂತಹ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಕೆಎಸ್ ಈಶ್ವರಪ್ಪ ಮೌನಕ್ಕೆ ಶರಣಾಗಿದ್ರು. ಕಾಂಗ್ರೆಸ್ಸಿನ ಸ್ನೇಹಿತರು ಸತ್ಯಮೇವ ಜಯತೆ ರ್ಯಾಲಿಯನ್ನು ಮಾಡ್ತಾ ಇದ್ದಾರೆ. ಈಗಾದರೂ ಸತ್ಯದ ಅರಿವಾಗಿರೋದವ್ರಿಗೆ ಅತ್ಯಂತ ಸ್ವಾಗತಾರ್ಹ ಸಂಗತಿ. ಒಬ್ಬೊಬ್ಬರೇ ಕಾಂಗ್ರೆಸ್ಸಿನ ಮುಖಂಡರು ಪಕ್ಷವನ್ನು ಬಿಡಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇನ್ನು 3 ದಿವಸದಲ್ಲಿ ಬೆಂಗಳೂರು 4-5 ಜನ ಪಕ್ಷದ ಮುಖಂಡರು ಬೇರೆ ಬೇರೆಯವರು ಸೇರ್ತಾ ಇದ್ದಾರೆ. ನಾಳೆ ಅದು ಫೈನಲೈಸ್ ಆಗುತ್ತೆ. ಇವತ್ತು ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಿರೋ ವಿಷಯ 1,000 ಕೋಟಿ ಹೈಕಮಾಂಡ್ಗೆ ಸಿದ್ದರಾಮಯ್ಯನವರು ಗೋವಿಂದರಾಜು ಮೂಲಕ ಹಣವನ್ನು ಸಂದಾಯ ಮಾಡಿದ್ದಾರೆ. ಅದರಲ್ಲಿ 65 ಕೋಟಿ ಸ್ಟೀಲ್ ಬ್ರಿಡ್ಜ್ಗೆ ಸಂಬಂಧಪಟ್ಟಂಥದ್ದು ಸಿದ್ದರಾಮಯ್ಯನವರ ಕುಟುಂಬದವರಿಗೆ ಸಂದಾಯ ಆಗಿದೆ. ಆ ಹಣ ಗೋವಿಂದರಾಜು ಡೈರಿನಲ್ಲಿ ನಮೂದಾಗಿದೆ ಅನ್ನುವಂಥ ಆರೋಪವನ್ನು ನಾನು ಮಾಡಿದ್ದೆ. ಗೋವಿಂದರಾಜು ಅದನ್ನು ಅಲ್ಗಳೆದಿಲ್ಲ. ಬಹಳ ಮುಖ್ಯವಾದ ಸಂಖ್ಯೆ ಅಂದರೆ ಅವರು ಅಧಿಕಾರಿಗಳಿಗೆ ಪತ್ರ ಬರೆದು ಸಂಬಂಧಪಟ್ಟವ್ರಿಗೆ ನನ್ನ ಡೈರಿ ನೀವು ಸೀಸ್ ಮಾಡಿರುವಂಥದ್ದು ನಿಮಗೆ ನಮಗೆ ಸಂಬಂಧಪಟ್ಟಂಥದ್ದು IT ಅಧಿಕಾರಿಗಳಿಗೆ. IT ತಾನೆ? ಹಾಗಾದರೆ ಈ ವಿವರಗಳೆಲ್ಲ ಯಡಿಯೂರಪ್ಪನವ್ರಿಗೆ ಹೇಗೆ ಗೊತ್ತಾಯಿತು, ಯಾರು ಬಹಿರಂಗ ಮಾಡಿದ್ರು ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಅಂದರೆ ಡೈರಿ ಸೀಸ್ ಆಗಿರೋದು ನಿಜ, ಅದರಲ್ಲಿ ಮಾಹಿತಿ ಇರೋದು ನಿಜ. ಆದರೆ ಇದನ್ನು ಯಡಿಯೂರಪ್ಪನವ್ರಿಗೆ ಯಾರು ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಅವರು ನೇರವಾಗಿ ಪತ್ರವನ್ನು ಬರೆದು ಪ್ರಶ್ನೆಯನ್ನು ಕೇಳಿದ್ದಾರೆ.